ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡ ಗಾದೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯ ಗಾದೆ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ. ಮಂಗನ ಕೈಯಲ್ಲಿ ಏನು ಕೊಟ್ಟರೂ ಕೂಡ ಉಳಿಯೋಲ್ಲ, ಅದು ಹಾಳಾಗೋಗುತ್ತೆ. ಅಂಥ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಇನ್ನೇನಾಗುತ್ತೆ ಯೋಚನೆ ಮಾಡಿ. ಹಾಗೆ ಕೆಲವರು ಯೋಗ್ಯತೆ ಇರುವುದಿಲ್ಲ, ಅವರಿಗೆ ತುಂಬ ಮಾಣಿಕ್ಯದಂತಹ ವಸ್ತುವನ್ನಾಗಲಿ ಏನನ್ನಾಗಲಿ ಕೊಡಬಾರ್ದು ಅಂತ ಈ ಗಾದೆ ಮಾತಿನ ಅರ್ಥ. ಮುಂದಿನ ಗಾದೆ, ಬುಟ್ಟಿ ಒಡವೆಗಿಂತ ಬೊಟ್ಟು ಕುಂಕುಮ ಲೇಸು. ಎಷ್ಟು ಒಡವೆ ಇದ್ದರೂ ಕೂಡ ಕುಂಕುಮ ಇಲ್ಲದೆ ಅಲಂಕಾರ ಪೂರ್ತಿಯಾಗುವುದಿಲ್ಲ. ಆದ್ದರಿಂದ ಕುಂಕುಮ ಕೂಡ ಮುಖ್ಯ ಅಂತ ಈ ಗಾದೆ ಮಾತಿನ ಅರ್ಥ. ಬನ್ನಿ ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣ. ಬೀದಿ ಮಕ್ಕಳು ಬೆಳೆದ್ವು, ಚಾವಣಿ ಮಕ್ಕಳು ಕೊಳೆತವು. ಬೀದಿ ಮಕ್ಕಳು ಒಂದು ಜ್ಞಾನ, ಅವರಿಗೆ ಸಾಮಾನ್ಯ ಜ್ಞಾನ ಚೆನ್ನಾಗಿರುತ್ತೆ, ಆದರೆ ಮನೆಯಲ್ಲೇ ಇರೋ ಮಕ್ಕಳಿಗೆ ಅಷ್ಟು ಇರೋದಿಲ್ಲ. ಲೋಕಜ್ಞಾನ ಬರಬೇಕಂದ್ರೆ ಹೊರಗಡೆ ಹೋಗಬೇಕು ಅಂತ ಈ ಗಾದೆ ಮಾತಿನ ಅರ್ಥ. ಈಗ ಕೊನೆಯ ಗಾದೆ ನೋಡೋಣ. ಲೋಕ ತಿಳಿಯಬೇಕು, ಲೆಕ್ಕ ಕಲಿಯಬೇಕು. ಲೋಕವನ್ನು ನಾವು ತಿಳ್ಕೋಬೇಕು, ಲೆಕ್ಕವನ್ನು ಕಲ್ತ್ಕೋಬೇಕು ಅಂದರೆ ಅದಕ್ಕೆ ಒಂದು ಸಾಧನೆ ಮಾಡಿ ಕಲ್ತ್ಕೋಬೇಕು. ಲೋಕವನ್ನು ತಿಳಿಯಬೇಕು, ಜನರ ಜೊತೆ ಬೆರೆತು ಲೋಕವನ್ನು ತಿಳಿಯಬೇಕು ಅಂತ ಈ ಗಾದೆ ಮಾತಿನ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.